ಸೊ ಐಸ್ ಕ್ರೀಮ್ ಎಲ್ಲ ತಿಂದಾಯಿತು. ಇವಾಗ ನಮ್ಮಮ್ಮ ಏನೋ ಸ್ಯಾರಿದು ಅಂತವ್ರೆ. ಮೈಸೂರಲ್ಲಿ ಏನೋ ಆಫರ್ ಬಿಟ್ಟವ್ರಂತೆ. ಸೊ ಅಲ್ಲಿಗೆ ಹೋಗೋಣ. ನಿಯರ್ ಸೂರ್ಯ ಬೇಕ್ರಿ ಹತ್ರ ಇದೆಯಂತೆ. ಸೊ ದಟ್ ಅಲ್ಲಿ ನೋಡಿಕೊಂಡು ಹೋಗೋಣ. ಗೈಸ್ ನಾವು ಬಂದಿರೋದು ಕೊಡಗು ಗೌಡ ಚೌಟ್ರಿಗೆ. ಇಲ್ಲಿ ಆಫರ್ ನಡೀತಾ ಇದೆ, ಬೈ 1 get 1 ಫ್ರೀ. ನೋಡುವ ಇನ್ನು ಹಾಕಿದ್ರೆ ಹೊರಗೆ ನಡೆಯುತ್ತಾರೆ. ಚೆನ್ನಾಗಿದ್ರೆ ಅಷ್ಟೇ ಕಷ್ಟ ಆಳೋದು. ನಾವು ಅವತ್ತು ನೋಡೋಣ ಅಂತ ಬಂದಿದ್ವಿ. ಸ್ವಲ್ಪ ಅಲ್ಲೇ ಇದ್ದಾರೆ, ಬಂದಿಲ್ಲ. ನಾವು ಹೋಗಿ ನೋಡೋಣ ಬನ್ನಿ ಒಳಗೆ. ಸೊ ಗೈಸ್ ನಮ್ಮ ಅಮ್ಮಂಗೆ ರಿವ್ಯೂ ಕೇಳ್ತಾರೆ. ಗೈಸ್ ರಿವ್ಯೂ ಕೊಡ್ರಿ ಅಂತ. ಸೊ ಈಗ ನಮ್ಮಮ್ಮ ಸ್ಯಾರಿ ತಗೊಳ್ಲಿಲ್ಲ, ಯಾವುದು ಯಾಕೋ ಚೆನ್ನಾಗಿಲ್ಲಂತೆ ಅಂತ ಹೇಳೋಕ್ಕಂತೂ ಅಂದ್ಕೊಳಕ್ಕೆ ಹೋಗಬೇಡಿ. 2 ಕವರ್ ಅಂದರೆ ಎಷ್ಟು ಇದ್ರಲ್ಲಿ 3 ಇದೆ, ಅದ್ರಲ್ಲಿ 2 ಇದೆಯಾ. 5 ಸ್ಯಾರಿ ತೊಗೊಂಡವ್ರೆ. ತೊಗೊಳೋದೇ ಇಲ್ಲ ಅಂತ ನೋಡೋಣ. ಜಸ್ಟು ನಾಳೆ ಬೆಳಗ್ಗೆ ತೊಗೊತೀನಿ, ಇವತ್ತು ಬರೀ ನೋಡ್ತೀನಿ ಅಂದಿದ್ದಕ್ಕೆ 5 ತಗೊಂಡವ್ರೆ. ಅಕಸ್ಮಾತ್ ಇವತ್ತು ತಗೊತೀನಿ ಅಂತ ಬಂದರೆ ತೊಗೊಂಬಿಡ್ತಿದ್ರಾಗ. ನೀನೇನು ಮತ್ತೆ ಚಲ್ ನಮ್ಗೆ ಸ್ಯಾರಿನೇ ಹೋಗಲ್ಲ. ಸೊ ಹೆಂಗ ಸಮ ಚೆನ್ನಾಗಿದೆ. ಫ್ರೀಯಾಗಿ ಬರಬೇಕು, ನಿಮ್ಮಂತರ ಜೊತೆಗೆ ಬರಬಾರ್ದು. ಟೈಮ್ ಆಯಿತು. ಸೊ ಇನ್ನು ಗುರುವಾರ ತನಕ ಇರುತ್ತಂತೆ ಗೈಸ್. ಒಂದ್ಸಲಿ ಬಂದು ಚೆಕ್ ಮಾಡ್ಕೊಂಡು ಹೋಗಿ. ಎಲ್ಲಿ ಅಂದರೆ ಕೊಡಗು ಗೌಡಾಸ್ ಕನ್ವೆನ್ಷನ್ ಹಾಲಲ್ಲಿ. ಸೊ ಒಂದ್ಸಲಿ ಬಂದು ಚೆಕ್ ಮಾಡಿಕೊಂಡು ಹೆಂಗಿದೆ ನೋಡಿ, ಇಷ್ಟ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಏನಂತೀರಾ? ಸೊ ಇದು ಶ್ರೀ ಗೌರಿ ಸ್ಯಾರಿ ಸೊಸೈಟಿ ಅಂತ ಅವರು ಕೊಡಗು ಗೌಡ ಸಮಾಜ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಗೈಸ್ ಈಗ ನಮ್ಮಮ್ಮ ಸ್ಯಾರಿನ ಅನ್ಬಾಕ್ಸ್ ಮಾಡ್ತಾರೆ. ತೆಗೆದ್ಬಿಟ್ಟು ಹೆಂಗಿದೆ ಅಂತ ಹೇಳ್ತಾರೆ. ಸ್ಯಾರಿದು ನೋಡಿ ಇಟ್ಟಿದ್ದಾರೆ. ಸೊ ನೋಡಿ 5 ಸ್ಯಾರಿ ತಗೊಂಡಿದ್ದಾರೆ. ಆಮೇಲೆ ಸೆಟಪ್ ಮಾಡ್ತಾರೆ ಗೈಸ್. ಈಗ ನಮ್ಮಮ್ಮ ಯಾವ ಸ್ಯಾರಿ ತಗೊಂಡವ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಪ್ಯಾಟ್ರನ್ ಬಂದ್ಬಿಟ್ಟು ಗಂಡ ಬೇರುಂಡ. ನೋಡಿ ಅದೇ ಡಿಸೈನ್ ಇದೆ ಇಲ್ಲಿ, ಗಂಡ ಬೇರುಂಡ. ಅದು ಸೊ ಗಂಡ ಬೇರೆ ಉಂಡ ಅಲ್ಲ, ಗಂಡ ಬೇರುಂಡ. ಇದು ಸಿಲ್ಕ್ ಸ್ಯಾರಿ. ಇದು 2 ಸೇಮ್, 3 ಸೇಮ್. ಕಲರ್ ಯಾವ್ದು ಇಷ್ಟ? ಇದು ನಮ್ಮ ಅಮ್ಮಂದು ಫೇವ್ರೇಟ್. ಅಂದರೆ ಎಷ್ಟು ದಿವಸದಿಂದ ಕೇಳ್ತಿದ್ರು ಅಂದರೆ ಗೈಸ್ ಈ ಕಲರ್ ಬೇಕು ನನಗೆ, ಈ ಕಲರ್ ಬೇಕು ಅಂತ. ಇವೆರಡು ತುಂಬ ಇಷ್ಟಪಟ್ಟಿರ್ತಲ್ಲ ಅದು ಪ್ಯಾಟ್ರನ್. ಇದು ಗಂಡ ಬೇರುಂಡ ಬೇಕು ಅಂತಾನೆ ಮೈಸೂರಲ್ಲಿ ಇದ್ವಿ. ಈ ಥರದೊಂದು ಸ್ಯಾರಿ ಬೇಕೇ ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಅದು ಚೆನ್ನಾಗಿದೆ. ಸೊ ಕ್ವಾಲಿಟಿ ಹೆಂಗಿದೆ ನೋಡಿ, ತೆಗೀರಿ. ನಮ್ಮಮ್ಮ ಫಸ್ಟ್ ಗಂಡ ಬೇರುಂಡ ನೋಡಿ. ಇಲ್ಲ ಚೆನ್ನಾಗಿದೆಯಾ ಗೈಸ್? ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಿದೆ ಗೈಸ್. ಯಾವ ಸ್ಯಾರಿ ಚೆನ್ನಾಗಿದೆಯೋ ಆ ಕಲರ್ದು ಹಾರ್ಟ್ ಸಿಂಬಲ್ ಹಾಕಿ, ಇದು ಪರ್ಪಲ್ ಹಾಕಿ, ಇದು ಗ್ರೀನ್ ಹಾಕಿ ಚೆನ್ನಾಗಿದ್ರೆ, ಇದು ಯೆಲ್ಲೋ ಹಾಕಿ, ಇದು ವೈಟ್ ಹಾಕಿ, ಇದು ಇದೇ ಏನು ಕಲರ್ ಇದು, ಇದಕ್ಕೆ ಬ್ಲೂ ಹಾಕ್ಬಿಡಿ ಗೈಸ್. ಹಾರ್ಟ್ ಚೆನ್ನಾಗಿದ್ರೆ ಸಾಕಾಗಿದೆ. ಎಷ್ಟು ಚೆನ್ನಾಗಿದೆ. ನಮ್ಮ ಅಕ್ಕ ಸೆಟ್ ಮಾಡ್ತಾಳಲ್ಲಿ ಒಳ್ಳೆ ಮಡಿಕೇರಿ ಅವ್ರದ್ದು ಹುಡ್ಕೊಂತಾರಲ್ಲ ಹಂಗೆ ಸಖತ್ತಾಗಿದೆ. ನಮಗೆ ಚೆನ್ನಾಗಿ ಕಾಣಿಸ್ತಿದೆ. ನೀನಿಗೆ ಕುಳ್ಳಾಕರ್ಗಲ್ಲ ಅಲ್ಲಿದ್ದು ಸುಮ್ಮನೆ. ನೆಕ್ಸ್ಟು ನಿಮ್ದು ಇದು ತೆಗಿತಾರೆ ಇದು. ಅಮ್ಮ ಮಗು ಒಂಥರ ನಮ್ಮನೆ ಫಿಕ್ಸ್ ಮಾಡಿಸ್ಬೇಕು. ನಮ್ಮ ಅಕ್ಕನ ಹಾಕೊಳ್ಳೋದು ಬರಲ್ಲ ಗೈಸ್. ಸುಮ್ಮನೆ ಆ್ಯಕ್ಟಿಂಗ್ ವಿಡಿಯೋ ಮುಂದೆ ಅಷ್ಟೇ ನನಗೆ ಅಂತ. ಅಮ್ಮ ಅಂಗಡಿಗಳಲ್ಲಿ ಸ್ಟ್ಯಾಚ್ಯೂಗೆ ಹಾಕ್ತಾರಲ್ಲ ಹಂಗೈತೆ. ಚೆನ್ನಾಗೈತೆ. ಅಕ್ಕೂ ಚೆನ್ನಾಗಿ ಅನಿಸ್ತೈತೆ. ಉಯ್ 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 ಉಯ್.
ಇದು ಹೆಂಗಂದ್ರೆ ಹಂಗೆ ಹಾಕಕ್ಕೆ ಬರುತ್ತೆ ಮಂಗ. ಎಲ್ಲ ಸೆಟ್ ಮಾಡಿ ತೋರಿಸಿ ನೀವೇ ನೋಡಿ. ಇಲ್ಲಿ ನಾವು ಅಮ್ಮಂಗೆ ತಂದಿರೋ ನಾವು ಅಮ್ಮಂಗೆ ಚೆನ್ನಾಗಿ ಕಾಣಿಸ್ತೈತಿ. ಬ್ಲೌಸ್ ಎಲ್ಲ ಅಮ್ಮ ಸೆಟ್ ಮಾಡೋದು. ಬ್ಲೌಸಲ್ಲಂತೂ ಕ್ಯಾಮ್ರಾ ಸಕ್ಕದ ಕಾಣ್ತದೆ. ಸಕ್ಕದಾಗಿದೆ, ಹಂಗೆ ಇರೋ. ಹಾಂ ಅಲ್ಲಿ ಕರೆಕ್ಟಾಗಿ ಇಟ್ಕೊ. ಗಾಯ್ಸ್, ಈಗ ನಮ್ಮ ಅಮ್ಮ ಗ್ರೀನ್ ಕಲರ್ ಸ್ಯಾರಿ ತಗೊಂಡ್ರು. ನಮ್ಮ ಅಮ್ಮನ ಫೇವ್ರೇಟ್ ಸ್ಯಾರಿ. ಇದು ನಮ್ಮ ಮಗಂಗೆ ಚೆನ್ನಾಗಿ ಕಾಣಿಸುತ್ತೆ. ಗ್ರೀನ್ ಮದ್ವೆ ಸೀರೆ. ಮದುವೆ ಸೀರೆ ಇದೆ ಅವ್ರು ಮದುವೆ. ಅಮ್ಮ ಆಸೆ ಪಟ್ಟು ತಗೊಂಡಾರ ಇದನ್ನ. ಓ ಗೈಸ್, ಅದಕ್ಕಿಂತ ಇದು ಸಾಕಾಗಿದೆ, ಸಕ್ಕದಾಗಿದೆ, ನೆಕ್ಸ್ಟ್ ಲೆವೆಲ್. ನಾವೆಲ್ಲ ಅವಾಗಲೇ ಹಂಗೆ, ಇವಾಗ ಕೇಳಬೇಕಾ? ಸಕ್ಕದಾಗಿ ನಮ್ಮಮ್ಮ ಒಂದು ಸೆಕೆಂಡ್ ಡಿಪ್ರೆಷನ್ಗೆ ಹೋಗ್ಬಿಟ್ರು. ಯಾಕೆ ಹೇಳ್ರಿ, ನಮ್ಮ ಅಮ್ಮಂಗಿಂತ ನಮ್ಮ ಅಕ್ಕಂಗೆ ಚೆನ್ನಾಗಿ ಕಾಣಿಸ್ತಿದ್ದು ನೋಡ್ರಿ. ತೆಗಿ, ಕೈ ತೆಗಿ. ಏಯ್ ಕಾಣ್ತಿರಲ್ಲ ಹೆಂಗೆ ತಮ್ಮ ನಿಮ್ಮ ಮಗಳಿಗೆ? ಅದೇ ಹೈಟಿಗಿದ್ರೆ ಚೆನ್ನಾಗಿರ್ತಿತ್ತು. ಡ್ಯಾಮೇಜ್ ಏನಿದೆ? ಹಾಂ ಕಾಣ್ತಿದೆ. ಹಾಂ, ನಿಜಾಗ್ಲು. ಇಲ್ಲಿ ನೋಡಿ, ಮಡಿಕೇರಿ ಸ್ಟೈಲಲ್ಲಿ ನಾವು ನೋಡ್ಕೊಂಡವ್ರೆ, ಸಕ್ಕದಾಗಿದೆ. ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ, ಸುಮ್ಮನೆ ಹಂಗೆ ಮೇಲೆ ಸಕ್ಕದಾಗಿದೆ ಸ್ಯಾರಿನ ಇದು ಇಟ್ಕೊಂಡಿದ್ದೀನಿ ನಾನು. ಇದು ಇವತ್ತು ನಮ್ಮ ಮನೆ ಊಟ ಏನು ಅಂದರೆ ಗ್ರೇವಿ ಕಾಲೇ ಊಟ ಇದೆ. ಮತ್ತೆ ನಾವು ಊಟ ಮಾಡಿದ್ದು ಗ್ರೇವಿ ಕಾಲೇ ಊಟ ಇದೆ. ಇಡ್ಲಿ, ಆಮೇಲೆ ಮೊಟ್ಟೆ ಕೋಳಿ ಸಾರು, ಬಿಸಿ ಬಿಸಿ ಸಾರು ಇದೆ. ಚಿಕನ್ ಗ್ರೇವಿ ಸ್ವಲ್ಪ ಇದೆ ಅಷ್ಟೇ. ಚಿಕನ್ ಗ್ರೇವಿ ಕಾಲೇ ಊಟಿದೆ. ಸೊ ಊಟ ಮಾಡಿ ಮಲ್ಕೊಳ್ಳೋದು ಗೈಸ್. ಅದು 10 ಕಾಲು ಗೈಸ್. ಸೊ ಗೈಸ್, ಊಟ ಎಲ್ಲ ಆಯಿತು. ಇವಾಗ ನಾವು ಅಕ್ಕೊಂದು ಸರ್ಜರಿ ನಡೀತೈತೆ ಇಲ್ಲಿ. ಸರ್ಜರಿ ತೋರಿಸ್ತೀನಿ ನಿಮಗೆ ಸರ್ಜರಿ ಯಾವುದು ಅಂತ ನೆನಪಿಲ್ಲ ಅಂತ ಅನಿಸುತ್ತೆ. ನಮ್ಮ ಅಕ್ಕ ಟ್ರಿಪ್ಪಿಗೆ ಹೋಗಿದ್ಲು ಅವ್ರ ಫ್ರೆಂಡ್ಸ್ ಜೊತೆ. ಸೊ ಅದಕ್ಕಿಂತ ಮುಂಚೆನೇ ಆಗಿತ್ತು. ನಮ್ಮ ಇವಾಗ ಅವ್ರ ಫ್ರೆಂಡ್ಸ್ ಜೊತೆ ಹಿಂಗೆ ಹೋಗಬೇಕು, ಅಲ್ಲೇ ಬಿದ್ದಿಲ್ಲ, ಉಳುಕ್ಸ್ಕೊಂಡು. ಸೊ ಇಲ್ಲಿ ನಾವಮ್ಮ ಸರ್ಜರಿ ಮಾಡ್ತವ್ರೆ. ನಿಮಗೆ ಯಾವುದೇ ಸರ್ಜರಿ ಬೇಕಾದರೆ ಅವ್ರ ನಂಬರ್ ಆಗಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ಜರಿ ಮಾಡ್ಕೊಳ್ಳೋದು. ನಮ್ಮ ಮಸಾಜ್ ಮತ್ತೆ ಲಟ್ಟಣಿಗೆ ಮಾಡ್ತೀವಿ ಅಂತಲ್ಲ, ಇದನ್ನ ತೊಳೆದ್ಬಿಟ್ಟು ಮಾಡ್ತೀವಿ. ರೌಂಡ್ ಆಗಿರೋದ್ರಲ್ಲಿ ಥರ ಮಾಡಿದ್ರೆ ಬೇಗ ಸರಿ ಹೋಗುತ್ತೆ. ನೋಡ್ರಿ, ಇದು ಕೈ ಎತ್ರಿ. ಇದು ನಾವು ಅಕ್ಕನ ಏಟಾಗಿರೋದು. ಏಟ್ ನೋಡ್ರಿ, ಎಷ್ಟು ಊದ್ಕೊಂಡ್ಬಿಟ್ಟಿದೆ ನಮ್ಮ ಅಕ್ಕನ ಕೆನ್ನೆ ಥರ. ನೋಡ, ಅವಾಗಲೂ ನೋಡ ಹೇಳ್ತಾ ಇದ್ದೆಲ್ಲ. ಹಾಂ, ಹ್ಞೂ ಅಂತಿಲ್ಲ, ಹೋಗಿಲ್ಲಿ ಮುಟ್ಟಂಗಿರ್ಲಿಲ್ಲ. ಈಗ ಗೈಸ್, ಆವಾಗಲೇ ವಿಡಿಯೋ ಮಾಡ್ಬೇಕಿತ್ತು ನಾನು. ಕೂಗ್ತಾವಳೆ ಯಪ್ಪ ಸಿಕ್ಕಡೆ. ಅವಾಗಲೂ ಅಷ್ಟೇ ಆಯ್ತಾ? ಬೆಟ್ರು. ನಮ್ಮ ಕೈ ಇಟ್ಟರೆ ಮುಗೀತು, ಸರಿ ಹೋಗುತ್ತದು. ನಾನು ನೋಡು, ಬರೀ ಹಿಂಗೆ ಸುಮ್ಮನೆ ಇದು ಮಾಡ್ತಾಯಿದ್ದೀನಿ ನೋಡಿ, ಲೈಟಾಗಿ. ನಮ್ಮ ಪ್ರೆಷರ್ ಹಿಡ್ಕೊಂಡೇ ಇಲ್ಲ ಅದನ್ನು. ನೋವಾಗುತ್ತೆ ಅಂತ ನಿನಗೆ ಐಸಿಂಗ್ ಹಿಡ್ಕೊಂಡ ನಾವು. ಸ್ವಲ್ಪ ಪ್ರೆಷರ್ ಕೊಡ್ರಿ. ಕೈಗೆ ಏನಾದರೂ ಮಸಾಜ್ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಅಮ್ಮನ ನಂಬರ್ ಹಾಕಿರ್ತೀನಿ ಇಲ್ಲಿ ಕೆಳಗೆ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅನ್ಸುತ್ತೆ. ಇದೇ ಥರ ನೀವು ಮನೆಯವ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ರಲ್ಲ, ಮುಗಿಸ್ತಾ ಇದ್ದೀನಿ. ನಮ್ಮ ಅಕ್ಕ ಓಕೆನಾ? ಇಷ್ಟು ಇಟ್ಕೊಂತಿರ್ಲಿಲ್ಲ ಚಿನ್ನು. ಅದೇ ಐಸು ಸ್ವಲ್ಪ ಕಮ್ಮಿ ಐತೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅನ್ಸುತ್ತೆ. ಇದೇ ಥರ ಮನೆಯವ್ರನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ರಲ್ಲ, ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.